शनिवार 29 मार्च को कर्नाटक राज्य अक्षर दासोह टेक्सटाइल मैन्युफैक्चरर्स फेडरेशन एआईटीयूसी की बीदर जिला इकाई ने बीदर के चन्नबसव पट्टदेवरू जिला रंग मंदिर में कपड़ा निर्माताओं की मजदूरी बढ़ाने के उद्देश्य से महिला दिवस और सम्मान समारोह मनाया। इस अवसर पर कॉमरेड चंद्रू आवारगेरे, कॉमरेड बाबूराव हुन्ना, शांत कुमार शेरिकार और अन्य उपस्थित थे। केपी न्यूज के कैमरामैन पप्पूराज का कवरेज। देश प्रदेश और स्थानीय समाचारों के लिए देखते रहिए आपका अपना चैनल केपी न्यूज 24/7। अधिक जानकारी के लिए चैनल को लाइक, शेयर और सब्सक्राइब जरूर करें। ತಾಳ್ಮೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಅತ್ಯಂತ ಬಹಳ ತಾಳ್ಮೆಯಿಂದ ವರ್ತಿಸಿದ್ದಾರೆ. ನಾನು ಮೊನ್ನೆ ತಾನೇ ಇದೆ 15-16ನೇ ತಾರೀಕು ನಾಗ್ಪುರಕ್ಕೆ ಒಂದು ಮೀಟಿಂಗ್ ಹೋಗಿದ್ದೆ. ಬೆಂಗಳೂರಿಂದ ನಾಗ್ಪುರಕ್ಕೆ ಫ್ಲೈಟಲ್ಲಿ ಹೋದೆ. 1 ಗಂಟೆ 20 ನಿಮಿಷ ಫ್ಲೈಟು ಟೇಕಪ್ ಆದಾಗ ಅಲ್ಲಿಂದ ಹೋಗಿ ನಾಗ್ಪುರ ಏನು ಇಳೀತು 1 ಗಂಟೆ 20 ನಿಮಿಷ ಸಮಯ, ಅಂದರೆ ಟೋಟಲ್ 1 ಗಂಟೆ 20 ನಿಮಿಷದಲ್ಲಿ ಅಲ್ಲಿ ಹೋಗಿ ಇಳಿದೆ. ಆ ಕಡೆಯಿಂದ ಬರುವಾಗ ಇತ್ತು ನೋಡಿ ನಮಗೆ ಪಜಿತಿ. ಆ ಕಡೆಯಿಂದ ಟ್ರೈನಿಗೆ ನಾನು ಟಿಕೆಟ್ ಬುಕ್ ಆಗಿತ್ತು. ನಮ್ಮ ಕಾರ್ಯಕ್ರಮ ಮುಗಿದು ಮೀಟಿಂಗ್ ಮುಗಿದು ಅದು ನಮ್ಮ ಬಿಸಿ ಊಟ ತಯಾರಕರ ರಾಷ್ಟ್ರೀಯ ಸಮಿತಿ ಸಭೆ ನಾಗ್ಪುರದಲ್ಲಿ ಮಾರ್ಚ್ 15-16 ನಡೀತು. 15-16 ನಡೆದು ಮಾರನೇ ದಿನ ನನಗೆ ಟ್ರೈನ್ ಇತ್ತು. ಮಾರನೇ ದಿನ ಹೋಗಿ ರೈಲ್ವೆ ಸ್ಟೇಷನ್ ಹೋಗಿ ಟ್ರೈನು ಕಾಯ್ಬೇಕಂತ ಹೋದೆ, ಹತ್ಬೇಕಂತ. ಟ್ರೈನು 9 ಗಂಟೆ ಲೇಟು. 9 ಗಂಟೆ ಲೇಟು. ಅದು ಅಲ್ಲಿಂದ ಹೊರಟ ಮೇಲೆ 24 ಗಂಟೆ ತಗೋಬೇಕಂತ ಸಮಯನ ಬೆಂಗಳೂರಿಗೆ, ಅದು ಯಾಕಂದ್ರೆ ಮತ್ತೆ 36 ಗಂಟೆ ತಗೊಂಡ್ಬಿಟ್ಟು. ಅಂದರೆ ನಾವು ಎಷ್ಟೊತ್ತು ಕಾದಿದ್ದೀವಿ, ಅಷ್ಟೊತ್ತೇ ಕಾದಿದ್ದೀವಿ. ಮಹಿಳೆಯರ ಕಾರ್ಯಕ್ರಮ ಕಾಯಂ ಬಿಡ್ರಿ ಅಂತ ಅದನ್ನು ನೆನೆಸ್ಕೊಂಡೆ ನಾನು. ಟ್ರೈನ್ಗೆ 9 ಗಂಟೆ ರೈಲ್ವೆ ಸ್ಟೇಷನ್ಗೆ ಕಾದಿದ್ದೀನಿ. ಟ್ರೈನ್ ಹತ್ತಿದ ಮೇಲೆ 24 ಗಂಟೆಗೆ ಬರಬೇಕಾಯ್ತಲ್ಲ ಟ್ರೈನ್ ಬೆಂಗಳೂರಿಗೆ ನಾಗ್ಪುರದಿಂದ, ಅದು ಮತ್ತು 36 ಗಂಟೆ ಟೈಮ್ ತಗತ್ತು. ಅಷ್ಟೊತ್ತು ಕಾದಿದ್ದೀವಿ. ನಿನ್ನೆ ದಾವಣಗೆರೆಯಿಂದ ಬೀದರ್ಗೆ 14 ಗಂಟೆ ನಾನು ಬಸ್ಸಲ್ಲಿ ಕೂತಿದ್ದೀನಿ ಸ್ವಾಮಿ. 14 ತಾಸು ಮಹಿಳೆಯರ ಸಂಭ್ರಮದಲ್ಲಿ 1-2 ತಾಸು ಕಾದ್ರೆ ಏನಾಗುತ್ತೆ. ಭಾಳ ಅತ್ಯಂತ ತಾಳ್ಮೆಯಿಂದ ಇದು ನನ್ನೊಬ್ಬರೇ ತಾಳ್ಮೆ ಅಲ್ಲ, ಇಲ್ಲಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ಪುರುಷರು, ಪೋಷಕರು ಎಲ್ಲರೂ ಕೂಡ ತಾಳ್ಮೆ ವಹಿಸಿ ತಾವೆಲ್ಲ ಕಾದಿದ್ದೀರಿ. ತಮಗೆ ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ.